ಈಗ ದೇವರುಗಳದ್ದು ಹೇಳ್ತೀನಿ, ಆಮೇಲೆ ನೀವು ದೇವರುಗಳದ್ದು ಹೇಳುವಾಗ ತಡಿಬೇಡಿ. ಮುಜರಾಯಿ ಇಲಾಖೆಗೂ ಕೂಡ ನಮಗೆ ಬರುತ್ತೆ ರೆವಿನ್ಯೂಗೆ. ಈ ಮುಜರಾಯಿ ಇಲಾಖೆಯಲ್ಲಿ ಇತ್ತೀಚೆಗೆ ತಮಗೆ ಗೊತ್ತು ಏನಾಯಿತು ಅಂತ, ಅಯೋಧ್ಯೆಯಲ್ಲಿ ಅಲ್ಲಿ ಹಣ ಅವ್ಯವಹಾರ ಆಯಿತು, ಬಂಗಾರ ಏನೇನೋ ಆಗಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಅದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ದೇವಸ್ಥಾನಗಳಿದ್ದಾವೆ, ಭಾಳ ಪ್ರಾಮುಖ್ಯವಾದಂಥ ದೇವಸ್ಥಾನಗಳಿದ್ದಾವೆ. ABC ಅಂತ ಕ್ಯಾಟಗರೈಸ್ ಮಾಡಿದ್ವಿ. ಸುಮಾರು 39,000 ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಸೇರಿರುವಂಥವು ಕರ್ನಾಟಕದಲ್ಲಿದ್ದಾವೆ. ಮುಜರಾಯಿಗೆ ಸೇರದೇ ಇರತಕ್ಕಂಥ ದೇವಸ್ಥಾನಗಳು ಭಾಳಷ್ಟಿದ್ದಾವೆ. ಪ್ರೈವೇಟಾಗಿ ಯಾರೋ ದೇವಸ್ಥಾನ ಕಟ್ಟಿದ್ದಾರೆ, ನಮ್ಮೂರಲ್ಲಿ ಯಾರೋ ಹೊಸದಾಗಿ ಯಾರೋ ಡೊನೇಟ್ ಮಾಡಿ ಒಂದು ದೇವಸ್ಥಾನ ಕಟ್ಟಿದ್ರು, ಅವರು ಅದು ಮುಜರಾಯಿಗೆ ಬರಲಿಲ್ಲ. ಇಂಥದ್ದು ಭಾಳಷ್ಟಿದೆ. ನಾವು 39,000ದಲ್ಲಿ ಕ್ಯಾಟಗರೈಸ್ ಮಾಡಿದ್ದೀವಿ, ABC ಅಂತೇಳಿ, ಡಿಪೆಂಡಿಂಗ್ ಆನ್ ದೇರ್ ಇನ್ಕಮ್, ಆನ್ ದೇರ್ ಸೈಜ್, ಭಕ್ತಾದಿಗಳು ಬರೋದು ಸಂಖ್ಯೆ ಇವೆಲ್ಲ ನೋಡಿ ನಾವು ABC ಮಾಡಿದ್ದೀವಿ. ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು A ಕ್ಯಾಟಗರಿಗೆ ಸೇರಿರುವುದು. ಉದಾಹರಣೆಗೆ ಮೂಕಾಂಬಿಕಾ ಟೆಂಪಲ್ ಇದೆ, ಚಾಮುಂಡಿ ಟೆಂಪಲ್ ಇದೆ, MM ಹಿಲ್ಸ್ ಟೆಂಪಲ್ ಇದೆ. ಈ ಥರದ ದೇವಸ್ಥಾನಗಳು A ಕ್ಯಾಟಗರಿನಲ್ಲಿ ಇದ್ದಾವೆ. ಸಾಕಷ್ಟು ಹಣ ಇಲ್ಲಿ ಹುಂಡಿನಲ್ಲಿ ಬರುತ್ತೆ, ಆ ಟಿಕೆಟ್ಸ್ ತಗೊಳ್ಳೋದ್ರಲ್ಲಿ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಹಣ ಬರುತ್ತೆ. ಆ ಹಣ ಹುಂಡಿನ ಎಷ್ಟೋ ಸಾರಿ ಹುಂಡಿ ಹೊಡ್ಕೊಂಡು ಹೋಗಿರೋದನ್ನು ನಾವು ರಿಪೋರ್ಟ್ ಆಗಿದೆ. ಅವ್ರ ಮೇಲೆ FIR ಆಗಿರೋದ್ರೆ ಕಳ್ಳರು ಯಾರೂ ಸಿಕ್ಕಲಿಲ್ಲ, ಹಂಗೆ ಹೋಯ್ತದು. ಅದು ಇನ್ನೂ ಕೇಸ್ಗಳು ನಡೀತಾ ಇರ್ತವೆ. ಅದು ಆಗೋದು ಬೇಡ ಅಂಥೇಳಿ ಪ್ರತಿಯೊಂದು ಹುಂಡಿ ಇಂಥ ಟೆಂಪಲ್ಸಲ್ಲಿ ಅದಕ್ಕೆ CCTV ಹಾಕಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ CCTV ಹಾಕೋದಷ್ಟೇ ಅಲ್ಲ, ಅದನ್ನು ಒಂದು ಸೆಂಟ್ರಲೈಸ್ಡ್ ಸರ್ವರ್ ಮಾಡಿ ಅದನ್ನು ನಾವು ಇಲ್ಲೇ ಕಮಿಷನರು ಕೂತ್ಕೊಂಡು ಇಲ್ಲಿಂದಾನೇ ನೋಡ್ಬೋದು. ನಾನು ಜೈಲುಗಳನ್ನೆಲ್ಲ ನಾನು ಅದೇ ರೀತಿ ಮಾಡಿದ್ದೆ. ಪೊಲೀಸ್ ಸ್ಟೇಷನ್ಗಳನ್ನ ಕೂಡ ನಾವು ಅದೇ ರೀತಿ ಮಾಡಿದ್ದು. 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ನು ಇಲ್ಲಿ ಕಮಾಂಡ್ ಸೆಂಟರ್ನಲ್ಲಿ ಕೂತ್ಕೊಂಡು ಯಾವ ಸ್ಟೇಷನ್ ಬೇಕೋ ಅದನ್ನು ನಾವು ಟೈಪ್ ಮಾಡಿದ್ರೆ ಅದ್ರ ಕಂಪ್ಲೀಟ್ ಆ ಸ್ಟೇಷನ್ನಲ್ಲಿರೋ ಕ್ಯಾಮರಾಗಳೆಲ್ಲ ಫೀಡ್ ಇಲ್ಲಿ ಬರುತ್ತೆ. ಅದೇ ರೀತಿ ಜೈಲುಗಳು ಕೂಡ ಹಂಗೆ ಮಾಡಿದ್ದು. ಅದೇ ರೀತಿ ಈಗ ದೇವಸ್ಥಾನಗಳನ್ನ CCTV ಹಾಕಿ, ದೇವಸ್ಥಾನ ಹುಂಡಿ ಇರ್ಬೋದು, ಎಂಟ್ರೆನ್ಸ್ ಇರ್ಬೋದು, ಅಥವಾ ಅಲ್ಲಿನ ಪರಿಸರದ್ದಿರ್ಬೋದು, ಇದೆಲ್ಲವನ್ನು ಪ್ರತಿನಿತ್ಯ ಕಮಿಷನರ್ ನೋಡೋ ರೀತಿಯಲ್ಲಿ ಒಂದು ಡ್ಯಾಶ್ ಬೋರ್ಡ್ ಮಾಡಿ, ಕಂಟ್ರೋಲ್ ರೂಮ್ ಮಾಡಬೇಕು ಅಂತೇಳಿ ಈಗಾಗಲೇ ಹೊರಟಿದ್ದೇವೆ. ಅದರಿಂದ ಈ ಹಣ ದುರುಪಯೋಗ ಆಗೋದು, ಯಾರ್ಯಾರೋ ಇವರೇ ಒಳಗಡೆಗೆ ಯಾರೋ ಸೇರ್ಕೊಂಡು ಇವರು ಹುಂಡಿ ಹೊತ್ಕೊಂಡು ಹೋಗ್ಬಿಡೋದು, ಆಮೇಲೆ ಯಾರಿಗೋ ಹೇಳೋದು, ಆ ರೀತಿ ಎಲ್ಲ ಆಗಬಾರ್ದು ಅನ್ನೋದನ್ನು ನಾವು ತಡೆಯೋದಕ್ಕೋಸ್ಕರ ಇದನ್ನು ಮಾಡಿದ್ದೇವೆ. ಮೂರನೇದು